ಯಾರ ಮುಡಿಗೆ ಸೇರುತ್ತೆ ಟಿ20 ವಿಶ್ವಕಪ್ ಕಿರೀಟ? ಯಾರ ಮುಡಿಗೆ ಸೇರಬಹುದು? ಇಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ಹೈ ವೋಲ್ಟೇಜ್ ಮ್ಯಾಚ್. ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮಹಾಕದನ ಇವತ್ತು ನಡೆಯುತ್ತೆ. ದಿ ಫೈನಲ್ ಶೋಡೌನ್ ನಡೆಯುತ್ತೆ ಇವತ್ತು. ಇಂದು ಸಂಜೆ 7 ಗಂಟೆಗೆ ಶುರುವಾಗಲಿದೆ ರಣರೋಚಕ ಫೈಟ್. ಸಬರಮತಿ ನದಿ ತಟದಲ್ಲಿ ಭಾರತ ವರ್ಸಸ್ ನ್ಯೂಜಿಲೆಂಡ್ ಯುದ್ಧ ಆರಂಭವಾಗುತ್ತೆ. ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಮ್ ಇಂಡಿಯಾ ಜಯಭೇರಿ ಆಗುತ್ತಾ? ಕಾದು ನೋಡಬೇಕು. ಮಿಶೆಲ್ ಸ್ಯಾಂಟ್ನರ್ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ ಟೀಮ್ ಕಣಕ್ಕಿಳಿಯುತ್ತೆ. ಆಲ್ರೌಂಡರ್ ಮಿಶೆಲ್ ಸ್ಯಾಂಟ್ನರ್ ಬ್ಲ್ಯಾಕ್ ಕ್ಯಾಪ್ಸ್ ತಂಡವನ್ನ ಕಟ್ಟಿ ಹಾಕಲು ಟೀಮ್ ಇಂಡಿಯಾ ತಂತ್ರ ಮಾತ್ರ ಅಲ್ಲ, ಇಲ್ಲಿ ರಣತಂತ್ರವನ್ನ ಕೂಡ ಹಿಡಿಬೇಕು. ಯಾರ ಮುಡಿಗೆ ಸೇರುತ್ತೆ ಟಿ20 ವಿಶ್ವಕಪ್ ಕಿರೀಟ? ಇದು ಬಹಳ ರೋಚಕತೆಯನ್ನ ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಮೈಟಿ ಸೌತ್ ಆಫ್ರಿಕಾ, ಐ ರಿಪೀಟ್, ಮೈಟಿ ಸೌತ್ ಆಫ್ರಿಕಾವನ್ನ ಸೋಲಿಸಿ ನ್ಯೂಜಿಲೆಂಡ್ ಇವತ್ತು ಫೈನಲ್ ಬಂದಿದೆ. ಇಡೀ ಟೂರ್ನಮೆಂಟ್ ಅಲ್ಲಿ ಸೌತ್ ಆಫ್ರಿಕಾ ಎಲ್ಲೂ ಕೂಡ ಅದಕ್ಕೆ ಲಂಗು ಲಗಾಮ್ ಹಾಕೋರೇ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಈವನ್ ಇಂಡಿಯಾದೆದುರಿಗೆ ಯಾವ ರೀತಿಯಲ್ಲಿ ಸೌತ್ ಆಫ್ರಿಕಾ ಜಯಭೇರಿ ಗಳಿಸ್ತು ಅಂತ ನಿಮ್ಗೆ ಗೊತ್ತಿದೆ. ಅಂತಹ ಸೌತ್ ಆಫ್ರಿಕಾವನ್ನ ಬಹಳ ಅಂತರದಲ್ಲಿ ಬಗ್ಗು ಬಡಿದಿದ್ದು ಇದೇ ನ್ಯೂಜಿಲೆಂಡ್. ಕೇವಲ 12 ಓವರಲ್ಲಿ ಸೌತ್ ಆಫ್ರಿಕಾವನ್ನ ಟಾರ್ಗೆಟ್ ಏನಿತ್ತು ನೋಡಿ, 170 ರನ್ಸ್, ಅದನ್ನ ಬಹಳ ಸಲೀಸಾಗಿ ಬಡಿದು ಬಿಡ್ತು ನ್ಯೂಜಿಲೆಂಡ್. ಈ ಬಾರಿಯ ಬಲಾನುಬಲದಲ್ಲಿ ಅತ್ಯಂತ ಬಲಶಾಲಿ ತಂಡ ಅಂತ ಕರೆಸಿಕೊಳ್ಳಲಾಗುತ್ತೆ ನ್ಯೂಜಿಲೆಂಡ್. ಅದಲ್ಲದೆ ಈ ಹಿಂದಿನ ನಮ್ಮ ಇತಿಹಾಸಗಳನ್ನು ನೋಡುವಾಗ ಟಿ20 ವರ್ಲ್ಡ್ ಕಪ್ ಅಲ್ಲಿ ಭಾರತ ನ್ಯೂಜಿಲೆಂಡ್ ಎದುರಿಗೆ 3 ಬಾರಿ ಸೋತಿದೆ. 3 ಬಾರಿ, ಒಂದೇ ಒಂದು ಸತಿ ಗೆಲ್ಲಿಲ್ಲ. 2 ಸತಿ ಸೆಮಿಫೈನಲ್ ಸ್ಟೇಜಲ್ಲಿ, ಮತ್ತೊಂದು ನಾರ್ಮಲ್ ಸ್ಟೇಜ್, ಲೀಗ್ ಸ್ಟೇಜಲ್ಲಿ. ಇವತ್ತು ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರಿಗೆ ಸೋತು ಬಿಟ್ಟಿದೆ. ಹಾಗಾದರೆ ಇದು 4ನೇ ಬಾರಿ ನಾವು ಅವ್ರನ್ನ ಎದುರಾಗ್ತಾ ಇದ್ದೀವಿ, ಅದು ಕೂಡ ಫೈನಲ್ನಲ್ಲಿ. ಸೊ ನಾವು ಗೆಲ್ಲಬಹುದಾ, ಗೆಲ್ಲಲ್ವಾ? ಇದು ಈ ಹೊತ್ತಿನ ಬಹಳ ಕುತೂಹಲಕಾರಿ ವಿಚಾರಗಳಾಗಿವೆ. ಅದರ ಜೊತೆಯಲ್ಲೇ ಇವತ್ತು ಟೀಮ್ ಇಂಡಿಯಾ ಗೆಲ್ಲೇಬೇಕು ಅಂತ ಹೇಳಿ ರಾಷ್ಟ್ರವ್ಯಾಪಿ, ರಾಜ್ಯವ್ಯಾಪಿ ಎಲ್ಲರೂ ಕೂಡ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಹೋಮಗಳು ಆಗ್ತಾ ಇದೆ, ಪೂಜೆಗಳು ಆಗ್ತಾ ಇದೆ. ಸೊ ನಿಮ್ಮ ಕರೆಗಳನ್ನು ಇನ್ನು ಮುಂದೆ ನಾವು ಸ್ವೀಕರಿಸ್ತೀವಿ. ವಿಶ್ವಕಪ್ ಗೆಲ್ಲಲು ಭಾರತ ರಣತಂತ್ರವನ್ನು ಹೆಣೆದಿದೆ. ಮೊದಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ನ್ಯೂಜಿಲೆಂಡ್. ಇಂದು 10ನೇ ಆವೃತ್ತಿಯ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ. ಬ್ಯಾಟಿಂಗ್ಗೆ ಪೂರಕವಾಗಿರುವಂತಹ ಮೋದಿ ಸ್ಟೇಡಿಯಂ. ಟೀಮ್ ಇಂಡಿಯಾ ಗೆಲುವಿಗಾಗಿ ಕೋಟ್ಯಾಂತರ ಭಾರತೀಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಮಾಡ್ತಾ ಇದ್ದಾರೆ. 3ನೇ ಬಾರಿ ಟಿ20 ವಿಶ್ವಕಪ್ ಗೆಲ್ಲಲು ಭಾರತ ರಣತಂತ್ರವನ್ನು ಹೆಣೆದಿದೆ. ಮೊದಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ನ್ಯೂಜಿಲೆಂಡ್. ನೋಡಿ ಆ ಟೀಮ್ ಹೆಂಗಿದೆ ಅಂತ ಹೇಳಿದ್ರೆ, ಮಿಶೆಲ್ ಸ್ಯಾಂಟ್ನರ್ ಇಂದ ಹಿಡಿದು ಕೋಲ್ ಮೆಕಾನಿ ಅವರಿಗೆ ಎಲ್ಲರೂ ಕೂಡ ಆಲ್ರೌಂಡರ್ಗಳೇ ತುಂಬಿಕೊಂಡಿರುವಂಥ ನ್ಯೂಜಿಲೆಂಡ್ ಟೀಮ್. ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲಿ ದ ಬಿಗ್ಗೆಸ್ಟ್ ಆಲ್ರೌಂಡರ್ ಅಂತ ಈಗಿನ ಕಾಲದಲ್ಲಿ ಕರ್ಕೊಳ್ತಾ ಇರುವಂತಹ ಪಾಂಡ್ಯ ಮತ್ತು ದಿ ಬೌಲಿಂಗ್ ಮಿಷಿನ್ ಬೂಮ್ರಾ ಇಬ್ಬರು ಕೂಡ ದೊಡ್ಡ ಬೆನ್ನೆಲುಬಾಗಿ ಕಾಣಿಸ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಅಭಿಷೇಕ್ ಶರ್ಮಾ ಫೇಲ್ಯೂರ್ ಏನಿದೆ, ಇಡೀ ಸೀರೀಸ್ ಅಲ್ಲಿ ಅಭಿಷೇಕ್ ಶರ್ಮಾರ ಫೇಲ್ಯೂರ್ ಅನ್ನ ಮೀರಿಸಿ ಈ ಬಾರಿ ಅಭಿಷೇಕ್ ಶರ್ಮಾ ಫೈನಲ್ ಅಲ್ಲಿ ಆಡಬಹುದಾ ಅನ್ನುವಂಥ ನಿರೀಕ್ಷೆ. ಯಾಕಂತ ಹೇಳಿದ್ರೆ ಈ ಹಿಂದೆ ವಿರಾಟ್ ಕೊಹ್ಲಿ ಅವರದ್ದು ಹಿಂಗೆ ಆಗಿತ್ತು. ಒಂದು ಟೂರ್ನಮೆಂಟ್ ಅಲ್ಲಿ, ವರ್ಲ್ಡ್ ಕಪ್ ಅಲ್ಲಿ ಇಡೀ ಮ್ಯಾಚ್ಗಳಲ್ಲಿ 10-15 ರನ್ ಮಾಡಿಬಿಟ್ಟು ಫೈನಲ್ ಅಲ್ಲಿ ಅದ್ಭುತವಾಗಿ ಆಡಿದ್ರು. ಅದೇ ತರ ಈ ಬಾರಿಯೂ ಆಗುತ್ತಾ? ಕಾದು ನೋಡಬೇಕಾಗಿದೆ.